ಅಪರಾಧ ಜಗತ್ತಿನ ಅನಾವರಣ. FIRಗೆ ಸ್ವಾಗತ. ನಾನು ಸಂದೀಪ್ ಮೇಲುಗಿರಿ. ಆ ಕಡೆ ಹೆಂಡತಿಗೆ ಡೆಲಿವರಿ ಆಗತ್ತೆ, ಗಂಡು ಮಗು ಹುಟ್ಟುತ್ತೆ. ಈ ಕಡೆ ಅಪ್ಪನ ಮರ್ಡರ್ ಆಗತ್ತೆ. ಅದೇ ರೀತಿಲಿ ಅಲ್ಲಿ ಹೆಂಡತಿ ಬಾಣಂತನಕ್ಕೆ ತವರಿಗೆ ಹೋಗಿರ್ತಾಳೆ. ಹುಟ್ಟಿದ ಮಗುವನ್ನ ನೋಡ್ಕೊಂಡು ಬಂದು ಅಪ್ಪ ಮಲೇಷ್ಯಾಕ್ಕೆ ಹೊರಟಿರ್ತಾನೆ. ಅಷ್ಟರಲ್ಲಿ ಅವನ ಕೊಲೆ. ಈಗ ಮಕ್ಕಳ ಪಾಲಿಗೆ ಅಪ್ಪ ಅಂದರೆ ದುರಂತ ಕಥೆ. ಈ ಹುಡುಗ ನೋಡೋದಕ್ಕೊಳ್ಳೆ ಹೀರೋ ಥರ ಇದಾನಲ್ವಾ? ಆತನ ಗೆಳೆಯರೆಲ್ಲ ಹೇಳ್ತಾ ಇದ್ರಂತೆ, ನೀನು ಪಕ್ಕಾ ರಕ್ಷಿತ್ ಶೆಟ್ಟಿ ಥರ ಇದೆಯಾ, ಅಕ್ಕಪಕ್ಕ ನಿಲ್ಲಿಸ್ಬಿಟ್ರೆ ಅಣ್ಣ ತಮ್ಮ ಅನ್ಬೋದು ಅಂತ ಅಂತಿದ್ರಂತೆ. ಅಂಥ ಹುಡುಗ ಬೀದಿ ಬದಿಯ ಹೆಣವಾಗಿಬಿಟ್ಟ. ಹೀಗೆ ಹೆಣವಾಗಿ ಬಿದ್ದವನು ಯಾವುದೋ ರೌಡಿ ಅಲ್ಲ, ರೌಡಿಸಂ ಮಾಡಿದವನೂ ಅಲ್ಲ. ತನ್ನ ಪಾಡಿಗೆ ತಾನು ಓದ್ಕೊಂಡು ಇಂಜಿನಿಯರ್ ಆಗಿ ಒಳ್ಳೆ ಕೆಲಸ ಮಾಡಿಕೊಂಡು ಹಾಯಾಗಿದ್ದಂಥ ಹುಡುಗ ಇನ್ನೇನು ಮಲೇಷ್ಯಾಕ್ಕೆ ಹೋಗೋ ತಯಾರಿಯಲ್ಲಿದ್ದ. ಅಷ್ಟರಲ್ಲಿ ಹೆಣವಾದ. ಆತನ ಹೆಸರು ಬಸವರಾಜ ಹುಳಗುಂದಿ. ನಮ್ಮಣ್ಣ ಯಾವತ್ತೂ ಯಾರನ್ನೂ ದ್ವೇಷ ಕಟ್ಕೊಂಡವನಲ್ಲ ಸರ್. ತುಂಬ ಫ್ರೆಂಡ್ಸ್ ಇದ್ದಾರೆ ಅವನಿಗೆ. ಎಲ್ಲರೂ ಬಸವರಾಜ ತುಂಬ ಒಳ್ಳೆಯವನು ಅಂತಾರೆ. ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ಎಲ್ಲರೂ ಇವನ ಜೊತೆ ತುಂಬ ಕ್ಲೋಸ್ ಆಗಿರ್ತಾರೆ ಸರ್. ಆದರೆ ಅವ್ನು ಯಾರ ಜೊತೆನೂ ದ್ವೇಷ ಗೀಷ ಏನೂ ಇಲ್ಲ ಸರ್. ಅವನು ವಿರೋಧಿಗಳು ಅಂತ ಅವ್ನಿಗೆ ಯಾರೂ ಇರಲಿಲ್ಲ. ಎಲ್ಲ ತುಂಬ ಜನ ಫ್ರೆಂಡ್ಸ್, ಅವ್ನ ಫ್ರೆಂಡ್ ಸರ್ಕಲ್ ತುಂಬ ಇತ್ತು. ತುಂಬ ಒಳ್ಳೆ ಸ್ನೇಹಿತರು ಇದ್ದರು ಎಲ್ಲರೂ. ಅವನು ತುಂಬ ಫ್ರೆಂಡ್ಶಿಪ್ ಜಾಸ್ತಿ ಇತ್ತು ಅವನಿಗೆ. ಮತ್ತು ಅವನಿಗೆ ಯಾವುದೋ ಬ್ಯಾಡ್ ಹ್ಯಾಬಿಟ್ಸ್ ಏನೂ ಇರಲಿಲ್ಲ. ಡ್ರಿಂಕ್ಸ್ ಮಾಡೋದಾಗಿರಲಿ, ಇದು ಒಳ್ಳೆತನದಲ್ಲೇ ಇದ್ದ. ಯಾರ ಜೊತೆ ಜಗಳ ಇಲ್ಲ, ಯಾರ ದುಶ್ಮನಿಗಳೂ ಇಲ್ಲ. ಆದರೂ ಹುಡುಗ ಮರ್ಡರ್ ಆಗೋದ. ವಿಪರ್ಯಾಸ ಅಂದ್ರೆ ಈತ ಹುಡುಗಿಯೊಬ್ಬಳನ್ನ ಇಷ್ಟಪಟ್ಟು ಅವಳಿಗೋಸ್ಕರ ಪಟ್ಟು ಹಿಡಿದು ಓದಿ ಇಂಜಿನಿಯರ್ ಆಗಿ ಅವಳನ್ನೇ ಮದುವೆ ಮಾಡಿಕೊಂಡು ಸ್ವರ್ಗಾನೇ ಸಿಕ್ಕಂಥ ಖುಷಿಯಲ್ಲಿದ್ದ. ಆ ಖುಷಿಯಲ್ಲಿ ಜೊತೆಯಾಗಿದ್ದು ಸಂಡೂರಿನ ಸುಹಾಸಿನಿ. ಅವರ ಖುಷಿ ಇಮ್ಮಡಿಯಾಗಿದ್ದು ಮನೆಗೊಂದು ಮಗು ಬಂದಾಗ. ಮಡದಿ ಬಾಣಂತನಕ್ಕೆ ಅಂತ ತವರಲ್ಲಿರೋವಾಗ ಈ ದುರ್ಘಟನೆ ನಡೆದು ಹೋಗಿದೆ. ಅನ್ಯೋನ್ಯವಾಗಿದ್ದಾರೆ ಸರ್ ಅವರು. ಈಗ ನಾಳೆ 23ನೇ ತಾರೀಕು ಅವ್ರ ಅಣ್ಣನ ಮಗಳದು ನಾಮಕರಣ ಹೋಗಬೇಕು ಅಂತ ಹೇಳ್ತಿದ್ದ ಸರ್ ಅವನು. ಆದರೆ ಹಿಂಗಾಗುತ್ತೆ ಅಂತ ಗೊತ್ತಿರಲಿಲ್ಲ ನಮಗೆ. 5 ತಿಂಗಳು ಮಗು ಇದೆ ಸರ್. ಈಗ ಆ 5 ತಿಂಗಳ ಕಂದ ಅಪ್ಪ ಅಂದರೆ ಯಾರನ್ನ ತೋರಿಸೋದು? ಪ್ರತಿನಿತ್ಯ ಮಲಗುವ ಮೊದಲು ಮೊಬೈಲ್ನಲ್ಲಿ ಆ ಮುದ್ದು ಮಗನ ಮುಖವನ್ನು ನೋಡದೆ, ಮಡದಿಯ ಹತ್ರ ಮಾತನಾಡದೆ ಮಲಗ್ತಾ ಇರಲಿಲ್ವಂತೆ ಇದ್ದ. ರಾತ್ರಿ ಹಾಗೆ ಮಾತಾಡಿಕೊಂಡು ಮನೆಯಿಂದ ಆಚೆ ಬಂದವನು ಬೆಳಗ್ಗೆ ಕಾಣಿಸಿದ್ದು ಹೆಣವಾಗಿ. ಮೈಸೂರಿನ KRS ರಸ್ತೆಯಲ್ಲಿರುವಂಥ ಮೇಟಗಳ್ಳಿ ಬಡಾವಣೆಯ ಚೌಲ್ಟ್ರಿಯೊಂದರ ಮುಂದೆ ಆತನ ಶವ ಬಿದ್ದಿತ್ತು. ಕುಸುಮ ಚಂದ್ರಶೇಖರ್ ಚೌಟ್ರಿ ಎದುರುಗಡೆನೆ ಅದಾಗಿದೆ. ಅಲ್ಲಿ ಕೇಳಿದ್ದಕ್ಕೆ ಅವ್ರು ಹೇಳ್ತಾರೆ, ಅವ್ರ ಫ್ರೆಂಡ್ಸ್ ರೂಮ್ಮೇಟ್ಸ್ ಹೇಳಿದ್ರು, ಅವ್ನು ಊಟ ಮಾಡಿಕೊಂಡು ಮೇಲೆ ಫೋನ್ ಮಾಡಿ, ಯೂಶ್ವಲಿ ಅವ್ನ ವೈಫ್ ಜೊತೆಗೆ ಮಾತಾಡೋಕ್ಕೆ ಅಂತ ಈಚೆ ಹೋಗ್ತಾನೆ. ಮೇಲೆ ಅಂದರೆ ಟೆರೇಸ್ ಮೇಲೆ ಬಿಟ್ಟರೆ ರೂಮ್ ಒಳಗಡೆ ಮಾತಾಡ್ತಾರಂತೆ. ಮೇಲ್ಗಡೆ ಹೋದಾಗ ಮಾತಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ. ಇವರೆಲ್ಲ ಮಲಗಿದ್ದಾರೆ. ಆವಾಗ ಏನಾಗಿದೆ ಅಂತ ಮುಂದಕ್ಕೆ ಗೊತ್ತಿಲ್ಲ. ಅದು ಒಡವೆಗಾಗಿ ನಡೆದಂಥ ಹತ್ಯೆ ಆಗಿರಲಿಲ್ಲ. ಮೃತನ ಕತ್ತಲ್ಲಿದ್ದಂಥ ಬಂಗಾರದ ಚೈನ್ ಹಾಗೆ ಇತ್ತು. ಅಂದಮೇಲೆ ಯಾವುದೋ ದುಶ್ಮನಿನೇ ಇರುತ್ತೆ. ಆದರೆ ಏನು ಸಮಸ್ಯೆ ಇತ್ತು ಅನ್ನೋದು ತಾಯಿಯಂಥ ಅಕ್ಕನಿಗೂ ಗೊತ್ತಿಲ್ಲ. ಈ ಬಸವರಾಜ ಹುಟ್ಟಿದ್ದು ಗದಗದ ರೋಣ ತಾಲೂಕಿನ ಹಿರೇಹಳಗುಂದಿ ಗ್ರಾಮದಲ್ಲಾದರೂ ಬೆಳೆದಿದ್ದು ಮೈಸೂರಿನಲ್ಲಿದ್ದಂಥ ಅಕ್ಕನ ಮನೆಯಲ್ಲೇ. ಆಕೆಗೂ ಯಾವ ದುಶ್ಮನಿಗಳ ಅರಿವಿಲ್ಲ. 6ನೇ ಕ್ಲಾಸಿಂದನೂ ಇಲ್ಲೇ ನಾನೇ ಇಟ್ಕೊಂಡು ಓದಿಸಿದ್ದು ಸರ್, ನನ್ನ ಹತ್ರನೇ. ಇಂಜಿನಿಯರಿಂಗ್ ವಿದ್ಯಾವಿಕಾಸ್ ಕಾಲೇಜಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿದ ನಾನೇ ಓದಿಸಿದ್ದು. ಬೆಂಗಳೂರಲ್ಲಿ 2 ವರ್ಷ ಕೆಲಸದಲ್ಲಿದ್ದು ಮದುವೆ ಮಾಡಿದ್ವಿ ಲಾಸ್ಟ್ ಇಯರು. ಅವನ ಹೆಂಡತಿ ಮನೆ ಮಾಡಿಕೊಂಡು ಇಲ್ಲೇ ಅವರು ಮಾವ ಅವರು ಇಲ್ಲೇ ಇರಲಿ ನಮ್ಮ ಮನೆಯಲ್ಲಿ ಅಂತ ಹೇಳಿದ್ರು. ಹಾಗಾಗಿ ಇಲ್ಲೇ ಇರಿಸ್ಕೊಂಡು ಮನೆ ಮಾಡಿ ಅವ್ನು ಬೆಂಗಳೂರಲ್ಲಿ ಕೆಲಸ ಬಿಟ್ಬಿಟ್ಟು ಬಂದು ಮೈಸೂರಿಗೆ ಸೇರಿಕೊಂಡ. ಅಷ್ಟೇ. ಯಾಕೆ ಹಿಂಗಾಯಿತು ಅಂತ ಏನೇ ಆದರೂ ನನ್ನ ಹತ್ರ ಆಗಲಿ, ಅವ್ರ ತಂಗಿ ಒಬ್ಬಳಿದ್ದಾಳೆ, ಅವಳ ಹತ್ರ ಆಗಲಿ ಪ್ರತಿಯೊಂದು ವಿಷಯನೂ ಹೇಳ್ಕೊಳ್ಳುವ. ಯಾವುದೂ ನಮಗೇನೂ ಹೇಳಲಿಲ್ಲ. ಏನಾಗಿದೆ ಅಂತ ತುಂಬ ಡೌಟ್ಫುಲ್ ಆಗಿದೆ. ವಿಚಿತ್ರವಾಗಿದೆ ಕೇಸು. ಹೆಂಡತಿ ಸುಹಾಸಿನಿ ಸಂಡೂರಲ್ಲಿದ್ದಾಳೆ. ಅವಳನ್ನ ವಿಚಾರಿಸಿದ್ರೆ ಏನಾದರೂ ಗೊತ್ತಾಗುತ್ತೋ ಏನೋ. ಪೊಲೀಸರು ಎಲ್ಲಾ ರೀತಿಯಲ್ಲೂ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇಲ್ಲಿ ಹತ್ಯೆ ಯಾಕೆ ನಡೀತು ಗೊತ್ತಿಲ್ಲ. ಆದರೆ ಆ ಕೇಸಲ್ಲಿ ಕೊಲೆಯಾಗಿದ್ದು ಯಾಕೆ ಅನ್ನೋದು ಹೆಣ ಸಿಕ್ಕ ಜಾಗ ಮತ್ತು ಸ್ಥಿತಿಯನ್ನು ನೋಡಿದ್ರೆ ಅರ್ಥ ಆಗಿ ಹೋಗುತ್ತೆ.
ವಿಜಯಪುರದ ಜನ ಹಿಂದೆಂದೂ ನೋಡಿರದಂತಹ ಬರ್ಬರ ಹತ್ಯೆ ಅದು. ಅಲ್ಲಿ ಸತ್ತು ಮಲಗಿದವರ ಮರ್ಮಾಂಗವನ್ನ ಸುಡಲಾಗಿತ್ತು, ಮುಖದ ಮೇಲೂ ಆಸಿಡ್ ಅನ್ನ ಹಾಕಿದ್ರು. ತೊಗರಿ ಹೊಲದಲ್ಲಿ ಅರೆಬೆತ್ತಲ ಸ್ಥಿತಿಯಲ್ಲಿ ಬಿದ್ದಿದ್ದಂತಹ ಆ ಜೋಡಿ ಹೆಣವನ್ನು ನೋಡಿದ್ರೆ ಯಾರಿಗಾದ್ರೂ ಇದು ಅನೈತಿಕ ಸಂಬಂಧದಿಂದಲೇ ನಡೆದಂತಹ ಕೊಲೆ ಅನ್ನೋದು ಸ್ಪಷ್ಟವಾಗುತ್ತೆ. ಅರ್ಧ ಪ್ಯಾಂಟು ಇಟ್ಟು ಅರ್ಧ ಪ್ಯಾಂಟ್ ಹೆಂಗೆ ತೆಗಿತಾನ್ರಿ, ಬರೀ ತಲವಾರ್ಲೆ ಅದು ಕತ್ತರಿಸ್ಯಾರಿ. ಪ್ಯಾಂಟ್ ಕತ್ತರಿಸ್ಯಾರಿ, ಚಡ್ಡಿ ಇದು ಮಾಡ್ಯಾರಿ. ಅವು ಇವೇನು ಸಂಸಾರಕ್ಕೆ ಒಂದಿಟ್ಟು ಏನು ಸುಟ್ಟಾರಿ. ಇಲ್ರಿ, ಈಗ ಸುಟ್ಟಾರಿ, ಅದರಲ್ಲೇ ಸುಟ್ಟಾರಿ ಸಾಮಾನಕ್ಕೆ. ಆಕಿದು ಮಾಡ್ಯಾರ, ಅದನ್ನು ಸುಟ್ಟಾರಿ. ಅಲ್ಲಿ ಕೊಲೆಯಾಗಿ ಹೋದವರು ಮಲ್ಲಪ್ಪ ಮತ್ತು ಶಿಲ್ಪ. ವಿಜಯಪುರ ಜಿಲ್ಲೆಯ ಉತ್ನಾಳ ಗ್ರಾಮದ ಮಲ್ಲಪ್ಪ ಕಿರೇಸೂರ್ನಿಗೆ 32ರ ಪ್ರಾಯ. ಈಗ 12 ವರ್ಷಗಳ ಹಿಂದೆ ತನ್ನ ಸ್ವಂತ ಅಕ್ಕನ ಮಗಳು ಮಾಲಾಶ್ರೀಯನ್ನ ಈತ ಮದುವೆಯಾಗಿದ್ದ. ಅವತ್ತಿನಿಂದ ಇವತ್ತಿನ ತನಕ ಕಿರೇಸೂರ ಕುಟುಂಬದವರು ಮಗುವಿಗಾಗಿ ಪರದಾಡಿದ್ದು ಅಷ್ಟಿಷ್ಟಲ್ಲ. ಕಂಡ ದೇವರ ಮೊರೆ ಹೋಗಿದ್ರು, ಹೇಳಿದ ವೈದ್ಯರಿಗೆಲ್ಲ ತೋರಿಸಿದ್ರು. ಈಗ ಆಕೆ ತಾಯಾಗಿದ್ದಾಳೆ. ಮಗ ಹುಟ್ಟಿದ ಅಂತ ಮನೆಯವರು ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿದ್ದಾರೆ. ಆದರೆ ಅಷ್ಟೊತ್ತಿಗೆಲ್ಲ ಆ ಮನೆಯ ಪಾಲಿಗೆ ಬೆಳಕಾಗಿದ್ದಂತಹ ಮಗನೇ ಮರ್ಡರ್ ಆಗಿ ಹೋಗಿದ್ದಾನೆ. ಅತ್ತ ಮಗು ಹುಟ್ಟಿದ್ರೆ ಇತ್ತ ಅಪ್ಪ ಸತ್ತು ಮಲಗಿದ್ದಾನೆ. ಎಂತಕ್ಕೆ ಬಂದಾನ್ರಿ ಆ ಹುಡುಗಿ ಸಿಜರಿಂಗ್ ಐತೆ ನಾವು ಒಂದಿನ ಕ್ಯಾನಿಂಗ್ ಮಾಡಿದ್ರಿ ಅದು ಹುಡುಗಿನ. ಅವತ್ತು ನೇನು ಸಿಜರಿಂಗ್ ಮಾಡಿಸೇವ್ರಿ ಅದನ್ನ ಖುಷಿನ ಗಂಡ ಹಡ್ದಾಡ್ರಿ. ನಾವು ಹೀಗೆ ಸಾತು ಊರು ನಮ್ಮ ಊರು ದ್ಯಾಮೋ ಕೈ ಮುಗ್ದೇವು. ಆ ದ್ಯಾವಮ್ಮ ದಯೆಯನ್ನ ತೋರ್ಲೇ ಇಲ್ಲ. ಯಾರು ಊಹಿಸಿರದ ರೀತಿಯಲ್ಲಿ ಮಲ್ಲಪ್ಪನ ಹೆಣ ಬಿದ್ದಿತ್ತು. ಮಲ್ಲಪ್ಪನ ಕುಟುಂಬದವರು ಮಗ ಹುಟ್ಟಿದ ಸಂಭ್ರಮದಲ್ಲಿದ್ದಾಗಲೇನೆ ಆ ಹತ್ಯೆಯ ಬರಸಿಡಿಲು ಪಡೆದಿದೆ. ಇಂಥ ದುಃಖ ಯಾರಿಗೂ ಬೇಡ. ಅತ್ತ ಆಸ್ಪತ್ರೆಯಲ್ಲಿ ಮಡದಿ ಗಂಡನ ದಾರಿಯನ್ನ ಕಾಯ್ತಾ ಇದ್ಲು. ಇಷ್ಟು ವರ್ಷ ಕಾಯಿಸಿದ ಕೂಸಿನ ಮುಖವನ್ನು ತೋರಿಸಿ, ನೋಡು ನಿನ್ನ ಹಾಗೆ ಇದ್ದಾನೆ ಅಂತ ಹೇಳಬೇಕು ಅಂತ ತುಡಿತಿದ್ದಾಳೆ. ಪಾಪ ಆಕೆಗೆ ಇನ್ಯಾವತ್ತೂ ತಾನು ಗಂಡನ ಮುಖವನ್ನು ನೋಡೋದಕ್ಕಾಗಲ್ಲ ಅನ್ನೋದು ಗೊತ್ತಿಲ್ಲ. ಹುಟ್ಟಿದ ಮಗನಿಗೆ ಅವರಪ್ಪನನ್ನ ನೋಡುವಂಥ ಅದೃಷ್ಟನೇ ಇಲ್ಲ ಅನ್ನೋದು ಗೊತ್ತಿಲ್ಲ. ಇತ್ತ ಊರು ಅಕ್ಷರಶಃ ಮಸಣವಾಗಿದೆ. ಅವ್ನು ಏನ್ ಹಡ್ದಾಳ, ನಾ ದವಾಖಾನೆ ಆಗದೇನ್ರಿಪ್ಪ. ದವಾಖಾನೆ ಈಗ ಬಂದೇನ್ರಿ. ಅವ್ನು ಸತ್ತಾನಂದ್ರೆ ನಾವು ಹೆಂಗ್ ಬಾಳೆ ಮಾಡೋನು? ನನ್ನ ಮಗನ ಮೋಸ ಮಾಡಿ ಕರ್ಕೊಂಡು ಹೋಗ್ಯಾರ. ಯಾರು ಮೋಸ ಮಾಡಿ ಕರ್ಕೊಂಡು ಹೋದ್ರು? ಯಾಕೆ ಕರ್ಕೊಂಡು ಹೋಗ್ತಾರೆ? ಹಾಗೆ ಕರ್ಕೊಂಡು ಹೋದ್ರೆ ಅವನ್ಯಾಕೆ ಹೆಂಗಸೊಬ್ಬಳ ಜೊತೆ ಬೆತ್ತಲ ಶವವಾಗಿ ಬೀಳ್ತಾನೆ ಅನ್ನೋ ಯೋಚನೆ ಬರುತ್ತಲ್ವಾ? ಹಾಗಂದ್ರೆ ಈ ತಾಯಿ ಹೆಣ್ಣು ಮಗಳೊಬ್ಬಳ ಮೇಲೆ ರೇಗ್ತಾಳೆ. ಮನ್ಯಾಗೆ ನಿನ್ನ ಮಾಲನೇ ಸಜ್ಜ ಇಟ್ಕೊಂಡು ನಿನ್ನ ಮಗಳ ಯಾಕೆ ಹಡಿಸ್ಲಾಕ್ ಹೋಗಿದ್ದಳು? ನನ್ನ ಮಗನ ಕರೆಸಿ ನನ್ನ ಮಗನ ಈ ಥರ ಮಾಡ್ಯಾರ. ನಮ್ಮ ಮನ್ಯಾಗ ಉಂಡಾರ ತಿಂದಾರ ಇವ್ರು. ಈ ಮೊದ್ಲ ಪುಣವ ಕಂಡ ತರ್ಸಾರ, ದಾರು ತರ್ಸಾರ, ಬ್ಯಾಡೋ ಇಂಥದ್ದು ಮಾಡಿಬಿಡ್ತ ಮಗ ದುನ್ನ ಹೇಳೀನ್ರಿಪ್ಪ ನಾ. ಎಲ್ಲಾರು ಮನೆನ ಹೇಳಿದ್ರೆ ಅವನು ಕೇರ್ ಮಾಡಲಿ. ಇಲ್ಲಿ ಬಿಡೋ, ಉಳ್ಳಿ ಬಿಡೋ, ತಿಲ್ಲಿ ಬಿಡೋ, ಬರ್ರಿ ನಮ್ಮ ಹೊಲಕ್ಕೆ ನೋಡಿ ಬರಾಕತ್ರಿ. ಇದು ನನ್ನ ಅಪ್ಪ ತಂದಿ, ನಿಮ್ಮ ಪುಣ್ಯದ ನಮ್ಗೆ ಎಲ್ಲ ಐತಿ. ನನ್ನ ಮಗನ ಅಳಗಾಲ ಹಚ್ಚಿರಿ, ನನ್ನ ಮಗ ಬೇಕಲ್ಲ ಈಗ ಮಗ ಬೇಕು ಅಂದ್ರೆ ಎಲ್ಲಿಂದ ಬರ್ತಾನೆ? ಅವತ್ತವನು ಮಸಣದ ಹಾದಿಯನ್ನ ಹಿಡಿದು ಹೋಗ್ತಾ ಇದ್ದಾನೆ ಅನ್ನೋದು ಗೊತ್ತಾಗಿದ್ರೆ ಮಾಲಾಶ್ರೀಯ ತಾಯಿನೇ ತಡಿತಾ ಇದ್ಲು. ಅಕ್ಕನ ಹತ್ರ ಬಂದು ಮಾತಾಡಿ ಕೊನೆಗೆ ಮಡದಿಯನ್ನ ಆಸ್ಪತ್ರೆಗೆ ಸೇರಿಸಿ ಬಂದ ಮೇಲೆ ಅವರು ಪುಸಲಾಯಿಸಿ ಕರ್ಕೊಂಡು ಹೋದ್ರು ಅಂತಾಳೆ ಆಕೆ. ಅಲ್ಲಿ ಬಂದು ಯಾರ ನಾತಾಪರ ಉಟ್ರು ಬಂದು ತಗೊಂಡು ಕರ್ಕೊಂಡು ಹೋಗ್ಯಾರ. ಅವ್ರು ಕರ್ಕೊಂಡು ಹೋದ್ರು, ಇವ್ರು ಕರ್ಕೊಂಡು ಹೋದ್ರು ಅಂತ ಇವ್ರು ಹೇಳ್ತಿದಾರಲ್ಲ. ಆದ್ರೆ ಕರ್ಕೊಂಡು ಹೋದಾಗ್ಲೇ ಕಂಪ್ಲೇಂಟ್ ಕೊಡ್ಲಿಲ್ಲ. ಆತ ಕಾಣೆಯಾಗಿ 4 ದಿನ ಕಳೆದ್ರೂ ಪೊಲೀಸ್ ಠಾಣೆಗೆ ಹೋಗ್ಲಿಲ್ಲ. ಹುಡುಕ್ತಾ ಇದ್ದಾಗಲೇ ಉತ್ನಾಳ ಗ್ರಾಮದ ಪಕ್ಕದ ಕಾರ್ಜೋಳ ಗ್ರಾಮಕ್ಕೆ ತಾಗಿಕೊಂಡಿರುವಂತಹ ತೊಗರಿ ಹೊಲದಲ್ಲಿ ಹೆಣ ಕಾಣಿಸಿದೆ. ಅಷ್ಟೊತ್ತಿಗೆಲ್ಲ ಅದು ಕೊಳೆತು ನಾರ್ತಾ ಇತ್ತು. ಸ್ಥಳಕ್ಕೆ ಧಾವಿಸಿದಂಥ ಮನಗೂಳಿ ಠಾಣೆಯ ಸಬ್ ಇನ್ಸ್ಪೆಕ್ಟರ್ MN ಗಾಣಿಗೇರ್ ಅವರು ಡಬಲ್ ಮರ್ಡರ್ ಕೇಸನ್ನ ದಾಖಲಿಸಿಕೊಂಡು ತನಿಖೆಗೆ ನಿಂತಾಗ ಬಿಚ್ಚಿಕೊಂಡದ್ದು ಅನೈತಿಕ ಸಂಬಂಧದ ಕಥೆ. ವಿಪರ್ಯಾಸ ಅಂದ್ರೆ ಅಲ್ಲಿ ಹೆಂಡತಿ ಹಡಿಯೋ ಟೈಮ್ನಲ್ಲೇ ಗಂಡ ತನ್ನ ಪ್ರೇಯಸಿಯನ್ನ ಅರಸಿ ಬಂದಿದ್ದ ಅನ್ನೋದು. ಅವರಿಬ್ಬರದ್ದು ತೀರಾನೇ ವಿಚಿತ್ರ ಕಥೆ. ಅದನ್ನ ಮಲ್ಲಪ್ಪನ ಮನೆಯವರೇ ಬಿಚ್ಚಿಟ್ಟದ್ದು ಹೇಗೆ ಗೊತ್ತಾ? ಮಣ್ಣನ ಬಿಡ್ಲಾಕ ಹೊಲ ಅಂದಡ್ಡಕಿ ಆಕಿ ರಂಡಿದ್ದಕ್ರಿ ಗಂಡು ಹೆಂತಿ ಬಿಡು, ನಾನು ಆ ಜೋಡಿ ಭಾಳ ಅಂದಡ್ಡಕಿ. ನಾ ಹೆಂತಿ ಬಿಡಲ್ಲ, ನಾನು ಹೆಂತಿನೂ ಬೇಕು ನೀನು ಬೇಕಂದನ್ರಿ ಅವ. ಅವಕಿನ್ ಬಿಟ್ರೆ ನಾ ನಿನ್ನ ಜೋಡಿ ಸಂಸಾರ ಮಾಡ್ತಾನೆ ಇದಕ್ಕೆ ಮಾಡ್ಲತ್ತಂದ್ರು. ನೀನು ಬಿಡ್ತೀನಿ ಕೈ ಸಹ ಮಾಡಿಬಿಡ್ತೀನಿ ತಂದನ್ರಿ. ಕೈ ಅಲ್ಲಿ ಮುಸ್ಕೆ ಬಿದ್ದನ್ರಿ ಮಣ್ಣ. ಕಾಲು ಬಿದ್ರು ಈಕಿ ಬಿಡಾಕ ಹೊಲ ಅಂದಡ್ರು. ಎಸ್, ಅಲ್ಲಿ ಎಲ್ಲರಿಗೂ ಗೊತ್ತಿತ್ತು ಮಲ್ಲಪ್ಪ ಮತ್ತು ಶಿಲ್ಪಾಳ ನಡುವಿನ ಸಂಬಂಧದ ವಿಷಯ. ಅಂದಹಾಗೆ ಅವರಿಬ್ಬರು ಒಂದೇ ಓಣಿಯವರು. ಶಿಲ್ಪಾಗೆ ಮದುವೆಯಾಗಿ ಒಬ್ಬ ಮುದ್ದಾದ ಮಗ ಇದ್ದಾನೆ.
ಆಕೆ ವರಿಸಿದ್ದು ಕೂಡ ತನ್ನದೇ ಮಾವನನ್ನ. ಪಕ್ಕದ ಊರಲ್ಲೇ ಇರುವಂಥ ಅಕ್ಕನ ಮಗಳನ್ನ ಅಮೋಘ ಸಿದ್ಧ ವರಿಸಿದ್ದು 9 ವರ್ಷಗಳ ಹಿಂದೆ. ಹೆಚ್ಚು ಕಡಿಮೆ ಆಗಿನಿಂದಲೂ ಮಲ್ಲಪ್ಪನಿಗೂ ಶಿಲ್ಪಾಗೂ ಸಣ್ಣದೊಂದು ಅಟ್ರಾಕ್ಷನ್ ಇತ್ತು ಅಂತಾರೆ. ಆದರೆ ಅದು ಸಂಬಂಧವಾಗಿ ಬೆಳೆದದ್ದು ಯಾವಾಗ ಅನ್ನೋದು ಆರಂಭದಲ್ಲಿ ಯಾರಿಗೂ ಗೊತ್ತಾಗಿಲ್ಲ. ಈಗೊಂದು 2 ವರ್ಷಗಳ ಹಿಂದೆ ಎರಡೂ ಮನೆಯವರಿಗೂ ವಿಷಯ ಗೊತ್ತಾಗಿ ದೊಡ್ಡ ರಾದ್ಧಾಂತನೇ ಆಗಿತ್ತು. ದನದ ಕೊಟ್ಟಿಗೆಯಲ್ಲಿ ಹಾಕೊಂಡು ಹೊಡೆದಿದ್ದಂತೆ ಶಿಲ್ಪಾಳ ಗಂಡ. ಆದ್ರೂ ಆಕೆ ಹೇಳಿದ್ದೊಂದೇ, ಮಲ್ಲಪ್ಪ ಬೇಕು ಅಂತ. ದನ ಕರ ಮಾಡ್ಸೋಕೆ ಆಕಿಗೆ ಬೇಡ್ದಾನ. ಆಕಿ ಒಟ್ಟು ಬಿಡ್ಲಾಕ ಒಲ್ಲತ್ತಾಳ. ಇವನು ಒಟ್ಟು ಬಿಡಂಗಿಲ್ಲ. ನಾನು ನಿನ್ನ ಕೂಡ ಇರಕ್ಕೆ ನನ್ನ ಗಂಡ ಬೇಡಾಗ್ಯಾನ. ಅದಕ್ಕೆ ನಿನ್ನ ಜೋಡಿ ಬಂದು ಕೂಡಿನ, ನನಗೆ ಯಾರೂ ಬೇಕಾಗಿಲ್ಲ ಅಂದಡ್ರಕ್ಕಿ. ಅವಳು ಬಿಡಲ್ಲ ಅಂದು. ಇವನು ಬಿಡ್ಲಿಲ್ಲ. ಮಲ್ಲಪ್ಪ ಬಿಡುವುದಕ್ಕೆ ರೆಡಿ ಇದ್ದ. ಆದರೆ ಅವಳು ಸರಿಯಿಲ್ಲ. ಕಂಡವರೆಲ್ಲ ಬೇಕಿತ್ತು ಆಕೆಗೆ ಅಂತ ಈಗ ನೊಂದ ಜನ ಆರೋಪಿಸ್ತಾರೆ. ಆಕಿ ಅವರು ಕೆರೆನವ್ರಾದ್ರು, ನಿಮ್ಮ ಮುಸಲ್ಮಾನ್ ಜಾತಿಯವ್ರಾದ್ರು, ಅವ್ರ ಮಂದಿಯವ್ರಾದ್ರು, ಮಂದಿ ಮಕ್ಕಳಾದ್ರು, ಎಲ್ಲಾರಾದ್ರಪ್ಪ ನಿನಗೆ ಬಂದು ಸಿಕ್ಕಳಪ್ಪ. ನಮ್ಮ ಸಾದ್ರ ಮಾವನ ಮಗ ಕಾಸ ಉಡ್ಸ್ಯಾನ. ಆಕಿನ ಗಂಡ ಸಾಯ ಹೊಡ್ಲಾಕ ಹೊಂಟಿದ್ರಿ ದೋಣಿಗೆ. ಬಿಡೋಮ್ಮ ಹೊಡ್ಯಾಕ ಹೋಗಬೇಡ, ಈಕಿನ ನಮ್ಮ ಮಕ್ಕಳ ನನ್ನ ಪಾಲಿಂದ್ರ ಬಿಡು ಅತ್ತನ ಬಿಟ್ಟಾನ್ರಿ. ಬಿಡಾನ್ ಕಾಸದ ಒಂದಿಷ್ಟು ನಮ್ಮ ಅಣ್ಣನ ಕೂಡ ಸಂಪರ್ಕ ಮಾಡ್ಯಾಡ್ರಿ. ಒಟ್ಟಿನಲ್ಲಿ ಅವರಿಬ್ಬರ ನಡುವೆ ಸಂಬಂಧ ಇತ್ತು. ಅದು ಮಾಲಾಶ್ರೀಗೂ ಗೊತ್ತಿತ್ತು. ಆಕೆ ತನಗೊಂದು ಮಗು ಆದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿತ್ತು. ಆದರೆ ಗಂಡ ಮಗು ಮುಖವನ್ನ ನೋಡೋದಕ್ಕೂ ಬರದ ಹಾಗಾಗೋಯ್ತು. ಅವತ್ತು ಅಲ್ಲಿ ಏನ್ ನಡೀತು ಗೊತ್ತಾ?